ನೆನ್ನೆ ಮಾಮ ಕಾತ್ಕೊಂಡಿದ್ರು ಬರಲಿಲ್ಲ. ಇವತ್ತು ಬಂದವ್ನು ನೋಡು. ಅದೇ ಯಾಕೆ ಬೇಕು ಅಂತೇಳಿ ನೆನ್ನೆ ಎಲ್ಲನ ಬಂದಿಲ್ಲ. ಅದು ಯಾಕೆ ಬಂದಿಲ್ವ ಏನೋ ಗೊತ್ತಿಲ್ಲ. ನೆನ್ನೆ ಕಾತ್ಕೊಂಡು ಕೂತ್ಕೊಂಡು ಸಾಕಾಗಿ ಅದೇ ಹೋಗ್ಬಿಟ್ವಿ. ಅದಕ್ಕೆ ಇವಾಗ ತಡಿ. ಇವಾಗ ಬಂದವನಲ್ಲ, ಈಗ ಬಿಡಬಾರ್ದು ಕಣ್ಮಾಮ. ಈಗ ಬಂದವನಿ ನೋಡು. ಅಲ್ಲ ಎಷ್ಟು ಧೈರ್ಯವಾಗಿ ಬಂದಿರ್ಬೇಡ. ಈ ಪಾರ್ಟಿ ಬೆಳಕೈತೆ. ಈ ಮಂತಾಗ ಹಾಕಿರೋದು ಕರೆಂಟಿಗೆ ಕಂಬದ್ದು ಈ ಪಾರ್ಟಿ ಎಲ್ಲ ಬೆಳಕಿದ್ರು ಎಷ್ಟು ಧೈರ್ಯವಾಗಿ ಬಂದ ನೋಡವನು. ಬಾ ನೋಡ ಹಂಗೆ ಎಷ್ಟು ಧೈರ್ಯವಾಗಿ ಬಂದು ಅವರು ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಮಾತಾಡ್ಸಲ್ವಲ್ಲ ನಮ್ಮ ಮೈ ಮೇಲೆ ಪ್ರಜ್ಞೆ ಬರ್ವಿ ಇವಕ್ಕೆಲ್ಲಾನ. ಯಾರನ್ನ ನಾವು ಮಾತಾಡ್ಸಲ್ಲ ಅಂತಂದ್ರೆ ಅಲ್ಲಿಗೆ ಹೆಜ್ಜೆ ಇಕ್ಕಲ್ಲಪ್ಪ. ಮಾತಾಡಿಸ್ಲಿಲ್ಲ ಅಂತಂದ್ರು ಬೆಳೆದಿರೋ ಅಂತ ತರಕಾರಿ ತಗೊಂಡೋಗಿ ಹೆಂಗ್ ತಿಂತಾರೆ. ಇಂಥವ್ರಿಗೆಲ್ಲ ಏನ್ ಹೇಳ್ಬೇಕು ಏನಪ್ಪ. ಮುಂಡಪ್ಪ ಪಾಪ ಯಾಕಪ್ಪ ಹಿಂಗೆ ಬಂದ್ರಿ? ಮನಿಕೊಂಡಿಲ್ಲ ಅಣ್ಣ, ಹೋಗಿ ಮನಿಕೆ ಹೋಗು. ಏನಿಲ್ಲ, ನಾವು ನೆನ್ನೆ ರಾತ್ರಿನೂ ಬಂದಿದ್ವಿ, ಇಲ್ಲೇ ಮನಿಕೊಂಡಿದ್ವಿ ನಾವು ನಮ್ಮ ಮಾಮ. ಮತ್ತೆ ಇಲ್ಲೊಂದು ಹೊಸ ಒಂದಿಟ್ಟು ಕೆಲಸ ಇತ್ತು, ಅದಕ್ಕೆ ಬಂದಿದ್ವಿ. ಅಲ್ವಾಡಲ್ಲಿ ಕುಮಾರಪ್ಪ ಅಲ್ವಾಡ ಹೆಂಗೆ ಮಾಡ್ತಾ ಇದ್ದಾನೆ ನೋಡು. ಆ ಗಿಡ್ಡಮ್ಮನ ಗಂಡ ಬಂದ್ಬಿಟ್ಟು ಎಲ್ಲಾನ ಹಸ್ರುಗಾಯಿ ಬದನೆಕಾಯಿ ಎಲ್ಲಾನ ನುಗ್ಗೆ ಕಿತ್ಕೊಂಡು ಹೋಗ್ತಾನೆ. ನಾನು ಎಲ್ಲ ಕಮ್ಮಿ ಬರ್ತಾವಲ್ಲ ಯಾಕೆ ಅಂತ ಎಲ್ಲ ತಗೊಂಡೋಗಿ ಹೋಟ್ಲಿಗೆ ಮಾರ್ಕೆಂಬಕ್ಕೆ ನಿಂತ್ಕೊಂಡವ್ನಿ. ಎಲ್ಲ ತಗೊಂಡೋಗಿ ಹೋಟ್ಲಿಗೆ ಮಾರಿಬಿಟ್ಟು ದುಡ್ಡು ಇಸ್ಕೊಂತಾನೆ. ಒಂದೊಂದು ಕೆ ಜಿ ಹಸ್ರುಗಾಯಿ, ಒಂದು 5-6 kg ಗಟ್ಟಲೆ ಟಮಾಟೆ ಹಣ್ಣು, ಬದನೆಕಾಯಿ ಎಲ್ಲ ಮಾರ್ಕೆಂಬಕ್ಕೆ ನಿಂತ್ಕೊಂಡವ್ನು. ಕೊತ್ತಂಬರಿ ಸೊಪ್ಪನ್ನು ಕಿತ್ಕೊಂಡು ಹೋಗಕ್ಕೆ ನಿಂತ್ಕೊಂಡವ್ನಿ. ಇವನಿಗೆ ಎಷ್ಟು ಇರಬೇಡ, ಒಂದು 5 ಎಸಳು ಕೊತ್ತಂಬರಿ ಸೊಪ್ಪು ಎಲ್ಲನ ಕಿತ್ಕೊಂಡು ಹೋಗ್ತಾನೆ. ಪೊಕ್ಸಟ ಇದು ಅಂತ. ಮನೆಗೆಲ್ಲನ ತಗೊಂಡೋಗೋದು, ಇನ್ನುಳಿದಿದ್ದೆಲ್ಲನ ಮಾರ್ಕೆಂಬೋದು. ನೋಡಪ್ಪ ಎಂತಾರು ಇರ್ತಾರೆ. ಥೋ, ನನಗಂತೂ ಬೋಲ್ ಬೇಜಾರಾಗ್ತೈತಿ. ನೀನೊಂದು ಮಾತು ಹಂಗಂದಿದ್ರೆ ನಾನು ಎದ್ದು ಹಿಡ್ಕೊಬಿಡ್ತಿದ್ದೆ. ನಾನು ಎಲ್ಲಿದ್ರು ಬಿಡ್ತಾ ಇರಲಿಲ್ಲ. ನೀವು ಯಾಕೆ ಬರಕ್ಕೆ ಹೋದ್ರಿ ಪಾಪ? ಈ ಸಂತಾಪ ನಿನ್ನ ಯಾಕೆ ಕರ್ಕೊಂಬರಕ್ಕೆ ಹೋದ್ರಪ್ಪ ಬಂದಿರೋ ಅಂತಾರನ? ನಾನು ಏನು ಬೇಡ ಬಿಡು ಮಾಮ, ನಾನೆಲ್ಲ ಹೋಗ್ತೀನಿ ಅಂದೆ. ನೀನು ಒಬ್ಬನ ಹೆಂಗೆ ಹೋಗ್ತೇನೆ, ನಾನು ಬರ್ತೀನಿ ತಡೆಯಲ್ಲ ಅಂತೇಳಿ ನಮ್ಮ ಮಾಮನ ನೆನ್ನೆ ಹೆಸ್ಲು ಬಂದಿದ್ವಿ. ನೆನ್ನೆ ರಾತ್ರಿ ಕಾತ್ಕೊಂಡು ಕೂತ್ಕೊಂಡಿದ್ವಿ, ಬರಲಿಲ್ಲ. ಅದಕ್ಕೆ ಈಗ ಬಂದವನೇ ಚೌಪ್ ಇಲ್ದಂಗೆ ಹೋಗಿ ಅದೇನೇನು ಮಾಡ್ತಾರೆ ಅದನ್ನೆಲ್ಲನ ಅದು ಯಾಕೆ ಕಿತ್ಕೊಂತಾನೆಲ್ಲನ ವಿಡಿಯೋ ಮಾಡ್ಕೊಂಡು ನೆಲರ ಮುಂದಕ್ಕೆ ಕಲೆ ಹಾಕ್ತೀನಿ ನೋಡು. ಬಿಡಲ್ಲ ಏನೋ ಅಂತ ಅನ್ಕೊಬಿಟ್ಟಾವ ಇವನು. ಬಂದು ಹಿಂಗೆ ನಾವು ಕಷ್ಟಪಟ್ಟು ಬೆಳೆದಿರೋದ್ನೆಲ್ಲನ ಕಿತ್ಕೊಂಡು ಹೋಗಿ ಅವನು ಮಾರ್ಕೊಂಡು ದುಡ್ಡು ಮಾಡ್ಕೊಂಡ್ರೆ ಅದು ಹೆಂಗೆ ಸುಮ್ಕಿರ್ತಾರೆ? ಯಾರು ಸುಮ್ಕಿರಲ್ಲ. ಓಕೆ ಅಣ್ಣ, ನೀನು ಯಾವ್ದಾಗಿಂದ ನಾನು ರೋಸ್ ಇರ್ತೀಯ ಬುಡಕ್ ಮಾಡಿ ಸಾಕಾಗಿರುತ್ತೆ. ಹೋಗಿ ಮನಿಕೆ ಹೋಗು ಮನಿಕೆ ಒಂದು ಸೇಣ. ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನೋಡಿ ಮಾಮ, ಇಲ್ಲಿ ನೋಡೋಣ, ಹೋಗೋಣ ನೋಡಿ ಅಲ್ಲಿ. ನೋಡು ಅವನು ಎಷ್ಟು ಧೈರ್ಯವಾಗಿ ಬಂದು ಹೆಂಗೆ ಇದು ಮಾಡ್ತಿದ್ದಾನು ಅಲ್ಲ. ಅವನಿಗೆ ಎಷ್ಟು ಧೈರ್ಯ ಇರಬೇಡ. ನಮ್ಮ ನಾಯಿ ಸೆನಕ್ಕೆ ರೂಢಿ ಆಗೈತಲ್ಲ, ಅದಕ್ಕೆ ಸುಮ್ಮನೆ ಇರಿಸ್ತೀವಿ, ಬೊಗಳಲ್ಲ. ಇಲ್ಲಾಂದ್ರೆ ಏನಿಲ್ಲ, ಬೊಗಳು ಬಿಡೋದು. ಯಾರೋ ಬಂದವ್ರೆ ಅಂತ ಗೊತ್ತಾಗಲ್ಲ ಅವನಿಗೆ. ಇಲ್ಲಾಸಿ ಓಡಾಡಿ ಹಳೆ ಅದು ರೂಢಿ ಆಗ್ಬಿಟ್ಟೈತಿ. ಅದು ಹಳೆ ರೂಢಿ ಆಗಿರೋದನ್ನ ಬೊಗಳಲ್ಲ, ರೂಢಿ ಇಲ್ದಾರನ್ನ ಮಾತ್ರ ಬೊಗಳುತ್ತಿ. ನಾ ಇಲ್ಲಾಸಿ ಓಡಾಡ್ಕೊಂಡು ರೂಢಿ ಮಾಡ್ಕೊಂಬಿಟ್ಟವನಿ. ಹಂಗೊಂದು ಹಿಂಗೊಂದೊಂದು ಬಿಸ್ಕತ್ ಹಾಕೋದು ಹಂಗೆಲ್ಲ ಮಾಡೋದು. ಅದಕ್ಕೆ ಸೆನಕ್ಕೆ ರೂಢಿ ಆಗೈತೆ, ಅವ್ನು ಬೊಗಳಲ್ಲ. ಇಬ್ಬರೇ ಹೋಗ್ರಿ, ನಾನು ಇಲ್ಲಿ ಕುತ್ಕೊಂಡಿರ್ತೀನಿ. ಕಾಯಿ ಪಾಪ ಯಾತ್ಕನ ಬೇಕಂದ್ರೆ ಹೇಳ್ತೀನಿ. ಸೊಪ್ಪಳಿಲ್ದಂಗೆ ಹೋಗ್ರಿ, ಗೊತ್ತಾಗ್ಬಾರ್ದ ನನ್ನ ಮಗ್ಗೆ. ಸೊಪ್ಪಳಿಲ್ದಂಗೆ ಹೋಗ್ರಿ. ಇದಾವೆ ಹೊಸದಾಗಿ ಹಂಗೆ ಜಗ್ಗಿಡ್ದವೆ. ಹೆಂಗೆ ಬೆಳೀತಾನ ಮರ ಇವನು, ಹೆಂಗೆ ಬಂದವೆ ಅಂತೀಯ? ಒಂದೊಂದು KG ಗಟ್ಟಲೆ ಆಗ್ತಾವೆ ಒಂದೊಂದು ಗಿಡದಾಗ ಹಸುಗಾಯಿ. ಒಂದೊಂದು ಕೆ ಜಿ ಆಗ್ತವೆ. ಒಂದೊಂದು KGಗೆ ನಾನು ಸ್ಯಾನೆ ಆಗ್ತವೆ. ಹಂಗೆ ಬರ್ತವೆ. ಏನು ಅದೃಷ್ಟ ಮರ ಈಗ ಗೊಂಡೊಂದು. ಹೆಂಗೆ ಬರ್ತಾವೆ ನೋಡು. ಅಲ್ಲ ಎಲ್ಲ ಹೆಂಗೆ ಇವನಿಗೆ ಎಲ್ಲ ಬೆಳೆ ಆಗುತ್ತಲ್ಲ, ಹೆಂಗಾಗುತ್ತೆ ಇವನಿಗೆ? ರೇಟ್ ಸಿಕ್ಕೇ ಸಿಗುತ್ತೆ. ಹೆಂಗಾಗುತ್ತೆ ನನ್ನ ಮಗ್ಗೆ ಅಂತ. ಸೊಪ್ಪಿಲ್ದಂಗೆ ತುಸಕ್ಕೆ ಗೊತ್ತಾಗ್ಬಾರ್ದು. ಎಲ್ಗಾನ ಹೋಗ್ಲಿ ಮಾಡಿ ಹೇಳ್ತೀನಿ. ಬೆಂಡೆಕಾಯಿ ಕಿತ್ಕೊಂಬ, ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತಂದ್ರು. ಬೆಂಡೆಕಾಯಿ ಕತ್ಲ ಕಣಪ್ಪ ಹೋಗಕ್ಕೆ ನಾನು ಇವತ್ತು ಬ್ಯಾಟ್ರಿ ಅಂತ ತಗೊಂಬಂದಿಲ್ಲ. ಇಲ್ಲಾಂದರೆ ಬೆಳಕು ಸೆನಾಕೈತಿ. ಕರೆಂಟಿ ಕಂಬ ಹಾಕ್ಯವ್ರಿ. ಕರೆಂಟಿ ಕಂಬದ ಬೆಳಕು ಸೆನಾಕೈತಿ ಇಲ್ಲಿ. ಹತ್ಲ ಹೋಗೋಣ ಅಂದರೆ ಕಾತ್ಲು ಹೆಂಗೆ ಹೋಗೋಣ? ಬೆಂಡೆಕಾಯಿ ಕಿತ್ಕೊಂಡು ಹೋಗ್ಬೇಕಲ್ಲ. ಒಂದು KG ಕಿತ್ಕೊಂಡು ಹೋಗ್ತೀನಿ. ಒಂದು ದೊಡ್ಡ ಪಲ್ಯ ಮಾಡ್ಕೊಂಡು ಒಂದು ಅರ್ಧ KG ಪಲ್ಯ ಮಾಡೋದು, ಒಂದು ಅರ್ಧ KG ಸಾರು ಮಾಡೋದು. ಬೆಂಡೆಕಾಯಿ ತಿನ್ನಬೇಕು. ಬೆಂಡೆಕಾಯಿ ತಿಂದರೆ ಒಳ್ಳೆಯದು. ಅದಕ್ಕೆ ಬೆಂಡೆಕಾಯಿ ಕಿತ್ಕೊಂಡು ಹೋಗ್ಬೇಕು. ನಾವು ಕಷ್ಟಪಟ್ಟು ಬೆಳಿತೀವಿ ನೋಡು ಮಾಮ. ನೋಡಿಬಿಟ್ರೆ ನಿಜವಾಗ್ಲೂ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ ಕಣ್ಮಾಮ. ಇಂಥದ್ದೆಲ್ಲ ನೋಡಿಬಿಟ್ರೆ. ನೋಡಿ ಜನ ಎಷ್ಟು ಏನಂತ ತಿಳ್ಕೊಂಡಿರ್ತಾರೆ ಅವರು ಅಂತ. ಸ್ವಲ್ಪನಾದ್ರೂ ಅವ್ರಿಗೆ ಏನು ಅನ್ಸೋದೇ ಇಲ್ವಿ. ಅವ್ರು ಕಷ್ಟಪಟ್ಟು ಬೆಳೆದಿರ್ತಾರಲ್ಲ, ನಾವು ಹೆಂಗೆ ಬಂದು ಕೈ ಇಕ್ಕನ. ಅವ್ರದ್ದು ಎಷ್ಟು ಕಷ್ಟ ಇರುತ್ತೆ, ರೈತರ ಜೀವನ, ರೈತರದ್ದು ಎಷ್ಟು ಕಷ್ಟ ಅನ್ನೋದು ಗೊತ್ತಿರುತ್ತೆ. ಹಂಗಂದ್ರೆ ಬಂದು ಹೆಂಗನ ಇದು ಮಾಡ್ತಾರಪ್ಪ. ಅಯ್ಯೋ, ದುಡ್ಡು ಉಳಿಯುತ್ತೆ ಅಂತಂದ್ರೆ ಹಂಗಲ್ವೇ? ಹೇಳ್ತೀನಿ ಕೇಳು. ಪುಕ್ಸಟ್ಟೆದಂತಂದರೆ ಎಲ್ಲ ಅಷ್ಟೇ. ಯಾವುದಾದ್ರೂ ಬಿಟ್ಟಿಗೆ ಸಿಗುತ್ತೆ ಪುಕ್ಸಟ್ಟೆ ಅಂತಂದರೆ
ಎಲ್ಲ ಹಂಗೆ ಅತಿ ಆಸೆ ಪಟ್ಬಿಡ್ತಾರೆ. ಯಾರು 100% ಎಲ್ಲ ಯೋಚನೆ ಮಾಡ್ತಾರೆ, ಅವ್ರದ್ದು ಎಷ್ಟು ಕಷ್ಟ ಇರುತ್ತೆ ಏನು ಎತ್ತ ಎಲ್ಲ ಯೋಚನೆ ಮಾಡ್ತಾರೆ. ಆದರೆ ಈಗ 190% ಜನ ನನಗೆಲ್ಲ ಇರಲಿ ಪುಕ್ಸಟ್ಟೆ ಇದ್ದಾದ್ರೆ ನನಗೊಂದು ಮಕ್ಳಿಗೂ ನನ್ನ ಮೊಮ್ಮಕ್ಕಳಿಗೂ ಎಲ್ಲರಿಗೂ ಇರಲಿ ಅಂತಾರೆ. ಮತ್ತು ಇವಾಗಿನ ಕಾಲದಾಗೆ ಅಂತಾರೆ ಕಣ್ಮಮ್ಮ, ಜಾಸ್ತಿ ಜನ ಇರೋದು ಹೇಳ್ಬೇಕಂತಂದರೆ ಅಲ್ಲ ನೋಡಿ ಹೆಂಗೆ ಇದು ಮಾಡ್ತಾವನೆ ಇವನು, ಎಷ್ಟು ಧೈರ್ಯವಾಗಿ ಬಂದವನೆ ಅಂತ. ಅಷ್ಟೊಂದೆಲ್ಲ ನಾನು ತಹಸೀಲ್ದಾರ್ನೆಲ್ಲ ಕರೆಸ್ಬಿಟ್ಟು ಬೈಸಿ ಎಲ್ಲ ಸರಿಯಾಗಿ ಹೇಳಿದ್ದೀನಿ ಬರ್ಕೊಡ್ದು ಅಂತ. ಆಗ್ಲತ್ನ ಬಂದರೆ ಗೊತ್ತಾಗುತ್ತೆ ಅಂತೇಳಿ ಅವ್ನು ರಾತ್ರಿ ಹೊತ್ನಾಗೆಲ್ಲ ಬಂದು ಹಿಂಗೆ ಕಿತ್ಕೊಂಡು ಹೋಗ್ಬಿಟ್ರೆ ಅಯ್ಯೋ ದೇವ್ರೆ. ನಾವು ಅಲ್ಲರಂತೆ ಮಾಡಬೇಕು, ನಾವು ಮಾಡ್ಕೊಂಡು ತಿನ್ನಬೇಕು ಅನ್ನೋದು ಇರಬೇಕೆ ಹೊರತು ಹಿಂಗೆ ಮಾಡೋರು ನೋಡಿ ಯಾವತ್ತೂ ಕೇಣಿ ಮಾಡಬಾರ್ದು. ನೋಡಿ ಪುಚ್ಚಿ ಇಡೋದು ಅಂತ ತರಿತಾ ಇದ್ದಾನೆ ಸುಮ್ಮನೆ. ಅವನು ಏನಿಲ್ಲ ಎಳೆ ಬೆಳೆ ಎಲ್ಲ ತರ್ಕೊಂಬ್ತಾ ಇದ್ದಾನೆ ಬಿಡು, ಏನು ನಮ್ದೇನಲ್ಲ ಯಾರ್ದ ಹೋಗ್ಲಿಡು ಅಂತ. ಅಲ್ಲ ನೋಡಲ್ಲ ಎಳೆ ಪಳೆ ಎಲ್ಲ ನುಣ್ಣಗೆ ಕಿತ್ಕೊಂಬ್ತಾ ಇದ್ದಾರೆ ಎಳೆವೆಲ್ಲನ. ಅಯ್ಯೋ ದೇವ್ರ ಇಂಥವ್ರಿಗೆಲ್ಲ ಏನು ಇರ್ಬೇಕಪ್ಪ. ನೋಡು ಅವ್ನು ಹೆಂಗೆ ಕಿತ್ಕೊಂಬ್ತಾ ಇದ್ದಾನೆ ನೋಡು. ಹೋಗ್ಸಟ್ಟಿದೆಲ್ಲ ಏನು ಬಿಡು, ಹೋಗಿದ್ರೆ ಏನು ನಾನು ಹಾಕಿರೋದಲ್ಲ. ಅವನೇನಾದ್ರೂ ಹಿಂದೆ ಏನೋ ಕಷ್ಟಪಟ್ಟಿದ್ರೆ ಅವನೇನಾರ ಬಂಡವಾಳ ಹಾಕಿದ್ರೆ ಏನಾರ ಅನ್ನಿಸ್ತಿತ್ತು. ಅವನೇನು ಮಾಡಿಲ್ವಲ್ಲ, ಏನು ಬಿಡು ಅಂತ ಸುಮ್ಮನೆ ತರಗ ಮಾತೆ. ಎಳೆವೆಲ್ಲನ ಕಿತ್ಕೊಂಡಂಗೆ ಆಯ್ತೇನಪ್ಪ. ಬಿಡು, ಏನಲ್ಲ ಆಸೆಯಾಗಿ ತೆಗ್ದಾಕ್ತಾಳೆ. ಇವು ಹಣ್ಣು ಇದಾವೆ, ಹಣ್ಣು ಕಿತ್ಕೊಂಡೋದ್ರೆ ನಮ್ಮ ಮನೆಗೆ ಹೆಂಗೆ ಒಣಮೆಣ್ಸಿಕಾಯಿ ಮಾಡ್ಕೊಂಬ್ತಾಳೆ. ಒಣಗಾಕೊಂಡು ಒಣಮೆಣ್ಸಿಕಾಯಿ ಮಾಡ್ಕೊಂತ ಹೇಳ್ತೀನಿ. ಒಣಗಾಕೊಂಡ್ರೆ ಒಣಮೆಣ್ಸಿಕಾಯಿ ಮಸ್ತಾಗಿ ಇದಾಗ್ತವೆ. ನನ್ನ ಬರೋಣ ಅಂತ ಅನ್ಕೊಂಡನು ನಿದ್ದೆ ಅದೇ ಮನೆ ಕೇಳೀನಿ. ನಮ್ಮ ಗಿಡ್ಡಿನೂ ಎಬ್ರಿಸಿಲ್ಲ. ನೆನ್ನೆ ಒಂದು 200 ರೂಪಾಯಿ ದುಡ್ಡು ಮಾಡ್ಕೊಂತಿದ್ದೆ, ಹೆಂಗಾತ ಅದು ಇದು ಅಂತೇಳಿ. ಹೂವನ ವರಲಕ್ಷ್ಮಿ ಹಬ್ಬಕ್ಕೆ 100 ರೂಪಾಯಿ ಮರ ಆಗುತ್ತೆ. ಹೂವನ ಬಿಡಿಸ್ಕೊಂಡು ಹೋಗ್ಬಿಡ್ಬೇಕು. ಬಂದು ಒಂದಿನ ಮುಂಚೆಗೆ ಹೂವು ಬಿಡಿಸ್ಕೊಂಡು ಹೋಗಿ ಕಟ್ಟಿ ಅದನ್ನು ನಮ್ಮ ಪಿಡ್ನಕ್ಕೆ ಇಕ್ಕೊಂಡ್ರೆ ಆತ. ಪೇಡ್ನ ಕಟ್ಟಿ ಇಕ್ಕೊಂಡು ವರಲಕ್ಷ್ಮಿ ಹಬ್ಬದ ದಿನ ಮಾರಿದರೆ ಒಂದು 100-150 ರೂಪಾಯಿ ಮಾರ ಆಗುತ್ತೆ. ಅದಕ್ಕೇ ನಾನು ಹಬ್ಬದ ದಿನ ಕಿತ್ಕೊಂಡು ಹೋಗೋದು ಒಳ್ಳೆಯದು. ಹಬ್ಬದ ದಿನ ಕಿತ್ಕೊಂಡು ಹೋಗ್ತೀನಿ. ಹಂಗೆ ಮನಸ್ಸಿನಾಗೆ ಎಲ್ಲ ಹೊಂದ್ಕೊಂಬ್ತಾ ಇದ್ದಾನೆ. ಏನು ಮಾಡೋಣ ಏನು ಯಾತ ಅಂತೇಳಿ ಹೊಂದ್ಕೊಂಬ್ತಾ ಇದ್ದಾನೆ ನೋಡು. ಏನು ಮಾಡೋಣ ಅಂತೇಳಿ ಯೋಟು ಇದು ಮಾಡ್ಕೊಂಬ್ತಾ ಇದ್ದಾನೆ ನೋಡು ಗುಂಡಪ್ಪ. ಬಾ ನೋಡು, ಇನ್ನೂ ಯೋಚನೆ ಮಾಡ್ತಾ ಇದ್ದಾನೆ, ಇನ್ನು ಯಾತೈದು ಕಿತ್ಕೊಂಡು ಹೋಗೋಣ, ಯಾತೈದು ಸೇವತಿ ಪುಕ್ಷಾಟಿ ಅದು ರಪ್ಪ ಕಿತ್ಕೊಂಡು ಹೋಗೋಣ ಅಂತ. ಹೋಗತ್ತೆ ಎಲ್ಲ ಕಡೆ ನಿಂತ ಜನ ಮಟ್ಟೂರಿ ಜನ ಇದ್ದೇ ಇರ್ತಾರೆ ಕಣಪ್ಪ. ಅಲ್ಲ ನೋಡಿ, ಅವ್ರು ಕಷ್ಟಪಟ್ಟು ಬೆಳೆಸಿವರಲ್ಲ ಅಂತೇಳಿ ಅರ್ಥ ಮಾಡ್ಕೊಂಬಂತ ಜನ ಎಲ್ಲೂ ಇಲ್ಲ ಅನ್ಸುತ್ತೆ. ಯಾರೋ ಒಬ್ರು ಅರ್ಥ ಮಾಡ್ಕೊಂಬಂದು ನೂರಕ್ಕೊಬ್ರು. ಇಂಥವ್ರಿಗೆಲ್ಲ ಏನು ಹೇಳ್ಬೇಕಪ್ಪ ಅನ್ಸುತ್ತೆ. ನನಗೆ ನೆನೆಸಿಬಿಟ್ರು ಭಾಳ ಸಿಟ್ಟು ಬರುತ್ತಪ್ಪ. ನಮ್ಮೂರ ಹಂಗೆ ಕಣ್ಮರೆ ಬಲ್ಲೊಳ್ಳ್ಯಾರಲ್ಲ, ಯಾತನ ಒಂದು ಹಾಕ್ಕೊಂಡಿದೀವಿ ಅಂತಂದ್ರೆ ಅದ್ರಾಗೂ ಬಿಡಲ್ಲ. ಯಾತನ ಅದಕ್ಕೆ ಕಿತ್ಕೊಂಡು ಹೋಗ್ತಾರೆ. ಅದು ಏನು ಮಾಡುತ್ತೆ, ನಾವೇನು ಏನಕ್ಕೊಂದು ಉಪಯೋಗ ಆಗುತ್ತೆ ಅಂತ ನಾವು ಮಾಡ್ಕೊಂಡ್ರೆ ನೋಡು. ನೀನು ಕಷ್ಟಪಟ್ಟು ನೀನು ಖರ್ಚು ಮಾಡಿ ಎಲ್ಲ ಮಾಡಿರೋದು ನೀವು ನೋಡಿ. ಇವನು ಹೆಂಗೆ ಪುಕ್ಸಟ್ಟೆ ಸಿಕ್ಕೈತೆ ಅಂತ ಓದ್ಕೊಂಡು ಹೋಗಿ ಎಲ್ಲ ಮಾರ್ಕೊಂಬೋದು ಹಿಂಗೆಲ್ಲ ಮಾಡ್ತಾನಲ್ಲ. ನಿಂಗೆ ನೋಟಿರ್ಬೇಡ ಅಮ್ಮ. ಅವ್ರಿಗೆ ನಾವು ಬೆಳೀತಾ ಇರೋದೇನೆ ನೋಡಿ ಸಹಿಸ್ಕೊಂಬಕ್ಕಾಗ್ತಿಲ್ಲ. ಕಷ್ಟಪಟ್ಟು ಬೆಳೆಸ್ಕೊಂಬ್ತಾ ಇದ್ದೀವಲ್ಲ, ಚೆನ್ನಾಗಿ ಒಳ್ಳೆ ಆದಾಯ ಬರ್ತೈತಿ ಅಂತೇಳಿ ನಮ್ಮ ನೋಡಿ ಸಹಿಸ್ಕೊಂಬ್ತಿಲ್ಲ ಕಣ್ಮಮ್ಮ. ನಿಜವಾಗ್ಲೂ ಅಷ್ಟು ಅಷ್ಟವ್ರಿ ಕಣ್ಮಮ್ಮ. ಇವಾಗ ನೀನು ಏನು ಅಂದ್ಕೊಂಡಿದೀಯ? ಇವಾಗಿನ ಜನ ಸಹಿಸ್ಕೊಂಬಲ್ಲ ಬಿಡು. ಅದರ ವೀಕ್ಷಕರಿಗೆ ನಮ್ಮನ ಗಂಡ ಕುಮಾರಪ್ಪ ನನ್ನ ಕೈಗೆ ಸಿಗ ಬಿದ್ದ ನೋಡಿ. ಹಸ್ರುಗಾಯಿ ಟೊಮ್ಯಾಟೊ ಇದೆಲ್ಲನ ಕಿತ್ಕೊಂಡೋಗಿ ಹೋಟ್ಲಿಗೆ ಮಾರ್ಕೊಂಬ್ತಾ ಇದ್ದಾನೆ. ಯಾರು ತಾನೇ ನೋಡ್ಕೊಂಡು ಸುಮ್ಮನಿರ್ತಾರೆ ಹೇಳ್ರಿ? ಯಾರು ಸುಮ್ಮನಿರೋದಿಲ್ಲ. ಯಾರಾಗಲಿ ನೋಡಿದವರು ಯಾರು ಸುಮ್ಮನೆ ಇರ್ತಾರೆ? ನಾನಂತಲ್ಲ, ಅವರೇ ಹಾಕಿ ನಾನೇ ಇಂಥ ಕೆಲಸ ಮಾಡಿದ್ರು ಯಾರೂ ಸುಮ್ಮನೆ ಇರ್ತಿರ್ಲಿಲ್ಲ. ನೆನ್ನೆನೇ ನಾನು ನಮ್ಮ ಮಾಮ ಬಂದ್ವಿ, ಬರಲಿಲ್ಲ. ನೆನ್ನೆ ಕಾತ್ಕೊಂಡು ಕೂತ್ಕೊಂಡ್ವಿ ಬರ್ತಾರೆ ಅಂತೇಳಿ ಬರಲೇ ಇಲ್ಲ. ಅದಕ್ಕೇ ನನಗೆ ತುಂಬ ಸಿಟ್ಟು ಬಂದುಬಿಡ್ತು. ಇವತ್ತು ಏನಾದರೂ ಮಾಡಿ ಬಂದು ಕಾತ್ಕೊಂಡು ಕೂತ್ಕೋಬೇಕು, ಒಂದು ಕಂಡುಹಿಡಿಲೇಬೇಕು ಅಂತೇಳಿ ನಾನು ನಮ್ಮ ಮಾಮ ಬಂದಿದ್ದೀವಿ. ನಮ್ಮ ಮಾಮಂತೂ ಪಾಪ ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೆ. ಪಾಪ ಕಷ್ಟಪಟ್ಟು ಮಾಡ್ತೀಯ ಕಣಪ್ಪ, ಯಾಕೆ ಸುಮ್ಮನೆ ಇರ್ತೀಯ ಅಂತೇಳಿ ನಮ್ಮ ಮಾಮ ತುಂಬ ಬೇಜಾರಾಗೈತೆ. ನಮ್ಮ ಮಾಮಗೂ ತುಂಬ ಸಿಟ್ಟು ಬಂದುಬಿಟ್ಟೈತೆ. ಈಗ ಸರ್ರೇ ಸಿಗ ಬಿದ್ದ ಇವನು ಮಾತ್ರ ಬಿಡೋದಿಲ್ಲ. ನಾವು ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬಾಯ್, ಸಿ ಯು.